ಅಗೇನ್ ಅಂಡ್ ಅಗೇನ್ ಬ್ಯಾಂಕ್ ಅಕೌಂಟ್ ಲೀನ್ ಆಗ್ತಾ ಇದೆ ಅಥವಾ ಫ್ರೀಸ್ ಆಗ್ತಾ ಇದೆ. ಬ್ಯಾಂಕ್ ಅಕೌಂಟ್ ಲೀನ್ ಸಂಬಂಧಪಟ್ಟಾಗೆ ನಾನು ವಿಡಿಯೋಸ್ ಅನ್ನ ಮಾಡಿದ್ದೀನಿ. ಸೊ ಇವತ್ತು ಕೂಡ ಈ ಒಂದು ವಿಡಿಯೋನ ಮಾಡ್ತಾ ಇರೋದಕ್ಕೆ ಕಾರಣ ಇದೆ. ಅದನ್ನ ನೀವು ವಿಡಿಯೋ ನೋಡೋದ್ರ ಮುಖಾಂತರ ತಿಳ್ಕೊಳ್ತಾ ಹೋಗ್ತೀರಾ. ಬಿಫೋರ್ ಡಿಜಿಟಲ್ ಪೇಮೆಂಟ್ ಲೈಫ್ ಚೆನ್ನಾಗಿತ್ತು, ಇವಾಗ ನೋಡಿ ಕ್ರಿಮಿನಲ್ಸ್ ತರ ನೋಡ್ತಾ ಇದ್ದಾರೆ. ಈ ಒಂದು ಪ್ರಾಬ್ಲಮ್ ನ ನೀವು ಫೇಸ್ ಮಾಡಿರ್ಬೋದು. ಇವಾಗ ನೀವು ಬ್ಯಾಂಕ್ ಅಲ್ಲಿ ಹೋದ್ರೆ ಬ್ಯಾಂಕ್ ಅಕೌಂಟ್ ಲೀನ್ ಆಯ್ತು ಅಥವಾ ಫ್ರೀಸ್ ಆಯ್ತು ಅಂತ ನೋಡಿದ್ರೆ ಬ್ಯಾಂಕ್ ಅಲ್ಲಿ ನಿಮ್ಮನ್ನ ಕ್ರಿಮಿನಲ್ಸ್ ತರಾನೇ ನೋಡ್ತಾರೆ. ನನಗೂ ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಅಗೇನ್ ಅಂಡ್ ಅಗೇನ್ ಬ್ಯಾಂಕ್ ಅಕೌಂಟ್ ಲೀನ್ ಆಗ್ತಾ ಇದೆ. ಗಮನಿಸ್ತಾ ಇರ್ಬೋದು, ನಾನು ನನ್ನ ಒಂದು ಸ್ಕ್ರೀನ್ ಶಾಟ್ ಅನ್ನ ಆಡ್ ಮಾಡಿದ್ದೀನಿ. ಇದನ್ನ ಹಳೆ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಒಂದು ಬ್ಯಾಂಕ್ ಅಕೌಂಟ್ ಲೀನ್ ಆಗಿತ್ತು, ಗಮನಿಸ್ತಾ ಇರಬಹುದು. ನನ್ನ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಲೀನ್ ಅಮೌಂಟ್ ಕ್ರಿಯೇಟ್ ಆಗಿತ್ತು 7,535 ರೂಪಾಯಿ. ಡೇಟ್ ನೀವು ಗಮನಿಸ್ತಾ ಇರಬಹುದು 11/11/2025 ನನಗೆ ಈ ಒಂದು ಅಮೌಂಟ್ ಲೀನ್ ಆಗಿತ್ತು. ಮತ್ತೆ ಗಮನಿಸ್ತಾ ಇರಬಹುದು ಎಕ್ಸಾಕ್ಟ್ ಆಗಿ 6 ತಿಂಗಳಾಗಿದೆ. ಇವಾಗ 12/5/2026 ಸೇಮ್ ಅಮೌಂಟ್ ಲೀನ್ ಕ್ರಿಯೇಟ್ ಆಗಿರುವಂತದ್ದು. ಟೋಟಲ್ ಆಗಿ ಇವಾಗ ನನಗೆ 15,000 ಮೇಲೆ ಲೀನ್ ಕ್ರಿಯೇಟ್ ಆಗಿರುವಂತದ್ದು. ಸೊ ನಾನು ಯಾವುದೇ ರೀತಿಯಾದ ಒಂದು ಟ್ರಾನ್ಸಾಕ್ಷನ್ ಮಾಡಿಲ್ಲ, ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡಿಲ್ಲ, ಬೆಟ್ಟಿಂಗ್ ಅಲ್ಲಿ ವಿಡ್ರಾಲ್ಸ್ ಕೂಡ ಮಾಡಿಲ್ಲ. ಬಟ್ ನನ್ನ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಲೀನ್ ಅಮೌಂಟ್ ಕ್ರಿಯೇಟ್ ಆಗಿದೆ, ಅಮೌಂಟ್ ಡಿಜಿಟಲಿ ಅರೆಸ್ಟ್ ಆಗಿದೆ. ಇದನ್ನ ನಾವು ಬಿಡಿಸ್ಕೊಳಕ್ ಆಗೋದಿಲ್ಲ. ಇದ್ರ ಬಗ್ಗೆ ತುಂಬಾ ಎಕ್ಸ್ಪ್ಲೈನ್ ಅನ್ನ ಮಾಡಿದೀನಿ. ಈ ಒಂದು ವಿಡಿಯೋದಲ್ಲಿ ಜಾಸ್ತಿ ಹೇಳೋದಿಲ್ಲ, ಸಿಂಪಲ್ ಆಗಿ ವಿಷಯಕ್ಕೆ ಬರ್ತೀನಿ. ನೀವು ಕೂಡ ಕೆಲವೊಂದಷ್ಟು ಜನ ತುಂಬಾ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು DM ಕೂಡ ಮಾಡ್ತಾ ಇದ್ದೀರಾ. ನನ್ನ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಲೀನ್ ಆಗಿದೆ, ಇಷ್ಟು ಅಮೌಂಟ್ ಲೀನ್ ಆಗಿದೆ, ನನ್ನ ಒಂದು ಅಕೌಂಟ್ ಫ್ರೀಸ್ ಆಗಿದೆ, ಮುಂದೆ ಏನ್ ಮಾಡುದು, ನನಗೆ ಪೊಲೀಸ್ ನೋಟಿಸ್ ಬರುತ್ತಾ, ದಯವಿಟ್ಟು ಹೇಳಿ. ಈ ರೀತಿ ರಿಲೇಟೆಡ್ ಕ್ವಶನ್ಸ್ ತುಂಬಾ ಬರ್ತಾ ಇದೆ. ನಾನು ಕೂಡ ರಿಪ್ಲೈ ಮಾಡಿ ಮಾಡಿ ಸಾಕಾಗಿದೆ. ಇದೇ ರೀತಿಯಾದ ಒಂದು ಕಮೆಂಟ್ಸ್ ಡೈಲಿ ಒಂದು 5-6 ಜನನಾದ್ರು ಕಳಿಸ್ತಾನೆ ಇರ್ತೀರಾ. ನಾನು ಕೂಡ ಇವಾಗ ರಿಪ್ಲೈ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ. ದಯವಿಟ್ಟು ಲೀನ್ ಸಂಬಂಧಪಟ್ಟಿಗೆ ಯಾರು ಕೂಡ DM ಅನ್ನ ಮಾಡಕ್ ಹೋಗ್ಬಿಡಿ, ಕಮೆಂಟ್ಸ್ ಅನ್ನು ಕೂಡ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾನು ಕೂಡ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇಂದ ಹೇಳೋದಾದ್ರೆ, ನಾನು ಬ್ಯಾಂಕ್ಗೆ 1 ತಿಂಗಳು 2 ತಿಂಗಳು ಅಲ್ದಿದ್ದೀನಿ ಕಂಪ್ಲೀಟ್ ಆಗಿ ಈ ಒಂದು ಅಮೌಂಟ್ ಅನ್ನ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಅಂತ. ಅವರು ಯಾವುದೇ ರೀತಿಯಾದ ಒಂದು ಸೊಲ್ಯೂಷನ್ ಕೊಡ್ಲಿಲ್ಲ. ಅವ್ರನ್ನ ಕೇಳಿದ್ರೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಅಂತ ಹೇಳ್ತಾರೆ. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕೇಳಿದ್ರೆ ಇದನ್ನ ಬ್ಯಾಂಕ್ ಅವರೇ ಸರಿ ಮಾಡ್ಕೊಡ್ತಾರೆ, ಅಥವಾ ಎಲ್ಲಿ ಕಂಪ್ಲೇಂಟ್ ಆಗಿರುತ್ತೋ ಅಲ್ಲಿ ಹೋಗಿ ನೀವು ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಮಾಡ್ತಾರೆ. ಇಬ್ರು ಕೂಡ ಕ್ಲಾರಿಟಿ ಆಗಿ ಏನು ಕೂಡ ಹೇಳೋದಿಲ್ಲ. ಸೊ ಮುಂದೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದ್ರು ಕೂಡ ಅವರು ಕರೆಕ್ಟ್ ಆಗಿ ಹೇಳೋದಿಲ್ಲ ಕಂಪ್ಲೀಟ್ ಆಗಿ. ನಾನು ಕೂಡ ಸೈಬರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಗೆ ಬ್ಯಾಂಕ್ ಅಲ್ಲಿ ಕೇಳಿ ಸಾಕಾಯ್ತು. ಇವಾಗ 2ನೇ ಸಲ ನನ್ನ ಒಂದು ಅಮೌಂಟ್ ಲೀನ್ ಕ್ರಿಯೇಟ್ ಆಗಿರೋದ್ರಿಂದ, ಸೇಮ್ ಅಮೌಂಟ್ ಕ್ರಿಯೇಟ್ ಆಗಿರೋದ್ರಿಂದ, ಸೊ ನಾನು ಯಾವುದೇ ರೀತಿಯಾದ ಒಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡಿಲ್ಲ, ಆದ್ರೂ ಕೂಡ ಈ ರೀತಿ ಕ್ರಿಯೇಟ್ ಆಗಿರೋದ್ರಿಂದ ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಹಂಗೆ ಬಿಟ್ಬಿಡ್ತೀನಿ. ಮುಂದೆ ನೋಟಿಸ್ ಬರುತ್ತೋ ಏನ್ ಬರುತ್ತೋ ಗೊತ್ತಿಲ್ಲ, ಬಟ್ ನೋಡ್ಕೊಳ್ಳೋಣ. ನಾನು ಸೈಬರ್ ಸ್ಟೇಷನ್ ಅಲ್ಲಿ ಹೋಗಿ ಕೇಳಿದಾಗ ಮುಂದೆ ಯಾವುದೇ ರೀತಿಯಾದ ಒಂದು ನೋಟಿಸ್ ಬರಲ್ಲ, ನೀವು ತಲೆ ಕೆಡಿಸ್ಕೊಬಿಡಿ, ಅಕೌಂಟ್ ಅನ್ನ ಯೂಸ್ ಮಾಡಬೇಡಿ ಅಂತ ಹೇಳಿದ್ರು. ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬೇಕು ಅಂತಂದ್ರೆ ಎಲ್ಲಿ ಕಂಪ್ಲೇಂಟ್ ಆಗಿರುತ್ತೋ, ಇವಾಗ ಫಾರ್ ಎಕ್ಸಾಂಪಲ್ ನಂದು ಚೆನ್ನೈಯಲ್ಲಿ ಆಗಿದೆ, ಒಬ್ಬರದು ಹರಿಯಾಣದಲ್ಲಿ ಆಗಿರುತ್ತೆ, ಡೆಲ್ಲಿಲಿ ಆಗಿರುತ್ತೆ, ಈ ರೀತಿ ಬೇರೆ ಬೇರೆ ಒಂದು ಸ್ಟೇಟ್ ಗಳಲ್ಲಿ ಆಗಿರುತ್ತೆ. ಸೊ ಅಲ್ಲಿ ಹೋಗಿ ನೀವು ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅವರಂತೂ ಯಾವುದೇ ರೀತಿಯ ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಂಡು ಸಾಲ್ವ್ ಮಾಡ್ಕೊಳ್ಳೋದಿಲ್ಲ. ಸೈಬರ್ ಕ್ರೈಮ್ ಅವರು ಅಷ್ಟೇ, ಬ್ಯಾಂಕ್ ಅವರು ಅಷ್ಟೇ. ಬ್ಯಾಂಕ್ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಿಮ್ಗೆ ಫೋನ್ ಮಾಡಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ನಿಮ್ಮ ಒಂದು ಡೀಟೇಲ್ಸ್ ಅನ್ನ ತಗೊಳ್ತಾರೆ ಅವರ ಒಂದು ಸೇಫ್ಟಿಗೋಸ್ಕರ. ಸೊ ನಿಮ್ಗಂತೂ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳೋದಿಲ್ಲ. ಈ ರೀತಿ ಯಾಕಾಯ್ತು ಅಂತ ನಾವು ಬ್ಯಾಂಕ್ ಅಲ್ಲಿ ವಿಚಾರಿಸಿದ್ರೆ ನಮ್ಮನ್ನೇ ಒಂಥರ ಕ್ರಿಮಿನಲ್ಸ್ ತರ ನೋಡ್ತಾರೆ. ಸೊ ನೀವು ಗೇಮಿಂಗ್ ಅಕೌಂಟ್ ಅಲ್ಲಿ ವಿಡ್ರಾ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಿಜ, ನಾವು ಗೇಮಿಂಗ್ ಅಕೌಂಟ್ ಅಲ್ಲಿ ವಿಡ್ರಾ ಮಾಡಿರ್ಬೋದು, ಬಟ್ ಈ ರೀತಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ವಾ ಅಂತ ಕೇಳ್ಬೋದು. ಸದ್ಯಕ್ಕಂತೂ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ. ನೀವು ಯಾವುದೇ ಒಂದು ಲಾಯರ್ ಇಟ್ಟು ಕೂಡ ಈ ಒಂದು ಲೀನ್ ಅಮೌಂಟ್ ನ ರಿಮೂವ್ ಮಾಡಕ್ ಆಗೋದಿಲ್ಲ. ಅಕೌಂಟ್ ಫ್ರೀಸ್ ಆದ್ರೆ ಹೇಗೋ ಅನ್ಫ್ರೀಸ್ ಮಾಡಿಸ್ಕೋಬಹುದು ನೀವು ಬ್ಯಾಂಕ್ ಅಲ್ಲಿ, ಬಟ್ ಲೀನ್ ಆದ್ರೆ ಆ ಒಂದು ಲೀನ್ ಅಮೌಂಟ್ ಅನ್ನ ಯೂಸ್ ಮಾಡಕ್ ಆಗೋದಿಲ್ಲ. ಅದು ಲೀನ್ ಹಂಗೆ ಕ್ರಿಯೇಟ್ ಆಗಿರುತ್ತೆ. ಇದು ಯಾವಾಗ ರಿಮೂವ್ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ 2-3 ಇಯರ್ಸ್ ಆಗ್ಬೋದು, ಅಥವಾ 1 ತಿಂಗಳು 2 ತಿಂಗಳಲ್ಲೇ ಕ್ಲಿಯರ್ ಆಗ್ಬೋದು. ಅದು ಹೇಳಕ್ ಆಗೋದಿಲ್ಲ ಯಾವ ರೀತಿ ಕ್ಲಿಯರ್ ಆಗುತ್ತೆ ಅಂತ. ನನಗಂತೂ ಇವಾಗ 6 ತಿಂಗಳ ಮೇಲಾಯ್ತು, ನನಗಂತೂ ಯಾವುದೇ ರೀತಿಯ ಒಂದು ಲೀನ್ ಅಮೌಂಟ್ ರಿಮೂವ್ ಆಗಿಲ್ಲ. ಇನ್ನ ಕೂಡ 2 ಅಕೌಂಟ್ ಅಲ್ಲೂ ಕೂಡ ಲೀನ್ ಆಗಿದೆ. ಸದ್ಯಕ್ಕೆ ನಾನು ಒಂದು ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇಲ್ಲ, 2ನೇ ಸಲ ಲೀನ್ ಆಗಿದೆ. ಮತ್ತೆ ಇನ್ನೊಂದು ಅಕೌಂಟ್ ಅನ್ನು ಕೂಡ ಅವಾಯ್ಡ್ ಮಾಡ್ತಾ ಇದೀನಿ, ಯಾವುದೇ ರೀತಿಯಾದ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ. ನೀವು ಸೇಫ್ ಆಗಿರೋದಕ್ಕೆ ಒಂದಷ್ಟು ಟಿಪ್ಸ್ ನ ಹೇಳೋದಾದ್ರೆ, ನನ್ನ ಕಡೆಯಿಂದ ಯಾವುದೇ ರೀತಿಯಾದ ಒಂದು ಲೀನ್ ಅಮೌಂಟ್ ಕ್ರಿಯೇಟ್ ಆಯ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಅಂತಂದ್ರೆ ಆ ಒಂದು ಅಕೌಂಟ್ ಅನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಆ ಒಂದು ಅಕೌಂಟ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ. ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ಬ್ರೋ ನಂದು ಸ್ಯಾಲರಿ ಅಕೌಂಟ್ ಬ್ರೋ ಹೆಂಗೆ ಯೂಸ್ ಮಾಡೋದನ್ನ ನಿಲ್ಸೋದು, ನಾನು ಬಿಸ್ನೆಸ್ ಅಕೌಂಟ್, ನಾನು ಬೇರೆ ಎಲ್ಲಾ ಕಡೆ ಕೊಟ್ಬಿಟ್ಟಿದ್ದೀನಿ ಈ ಒಂದು ಅಕೌಂಟ್ ಅನ್ನ ಅಂತ ಹೇಳ್ತಾ ಇರ್ತೀರಾ. ಬಟ್ ನೀವು ಸೇಫ್ ಆಗಿರ್ಬೇಕು ಅಂತಂದ್ರೆ ಸೊ ಈ ಒಂದು ಅಕೌಂಟ್ ಅನ್ನ ಯೂಸ್ ಮಾಡೋದನ್ನ ನಿಲ್ಲಿಸಬೇಕು ನೀವು. ಆ ಒಂದು ಅಕೌಂಟ್ ಒಂಥರ ವೈರಸ್ ಇದ್ದಂಗೆ. ನಾನು ಕೂಡ ಯೂಸ್ ಮಾಡ್ತಾ ಇದ್ದೆ ಫಸ್ಟ್ನೇ ಸಲ ಲೀನ್ ಆದಾಗ, ಮತ್ತೆ ಲೀನ್ ಆಗಲ್ಲ ಅಂತ ಬ್ಯಾಂಕ್ ಅವರು ಹೇಳಿದ್ರು, ನಾನು ಯೂಸ್ ಮಾಡ್ತಾ ಇದ್ದೆ. ಬಟ್ ಇವಾಗ ಮತ್ತೆ ಅದೇ ಅಮೌಂಟ್ ಕ್ರಿಯೇಟ್ ಆಗಿದೆ. ನನ್ನ ಹತ್ರ 15,000 ಅಷ್ಟು ಅಮೌಂಟ್ ಮೈನಸ್ ಆಗ್ಬಿಟ್ಟಿದೆ. ನನ್ನ ಒಂದು ದುಡ್ಡೇ ಕೂಡ ಕಿತ್ಕೊಂಡು ಹೋಗಿದೆ. ಇವಾಗ ಯೂಸ್ ಮಾಡೋದು ಸರಿಯಲ್ಲ ಅಂತ ಅನ್ನಿಸ್ತು. ಸೈಬರ್ ಕ್ರೈಮ್ ಅವರು ಮೊದಲೇ ಹೇಳಿದ್ರು ಅಕೌಂಟ್ ಅನ್ನ ಯೂಸ್ ಮಾಡಬೇಡಿ, ಆರಾಮಾಗಿರಿ ಅಂತ. ಬಟ್ ನಾನು ಅಕೌಂಟ್ ಅನ್ನ ಯೂಸ್ ಮಾಡಬಹುದು ಅಂತ ಬ್ಯಾಂಕ್ ಅವರ ಮಾತನ್ನ ಕೇಳ್ಕೊಂಡು ಯೂಸ್ ಮಾಡ್ತಾ ಇದ್ದೆ. ಬಟ್ ಇವಾಗ ನಾನು ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಸೈಬರ್ ಕ್ರೈಮ್ ಅವರು ನಮಗೆ ಸಪೋರ್ಟ್ ಮಾಡೋದಿಲ್ಲ, ಬ್ಯಾಂಕ್ ಅವರು ಕೂಡ ಸಪೋರ್ಟ್ ಮಾಡೋದಿಲ್ಲ. ಸೊ ನಮ್ಮ ಒಂದು ಪ್ರಾಬ್ಲಮ್ಗೆ ನಾವೇ ಸೊಲ್ಯೂಷನ್ ಕಂಡ್ಕೋಬೇಕು. ಸೊಲ್ಯೂಷನ್ ಹುಡ್ಕೋಬೇಕು ಅಂತಂದ್ರೆ ಎಲ್ಲಿ ಕಂಪ್ಲೇಂಟ್ ಆಗಿರುತ್ತೋ ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಅದು ಆಗದೆ ಇರೋ ಮಾತು, ಯಾಕಂತಂದ್ರೆ ಅವರ ಒಂದು ಲ್ಯಾಂಗ್ವೇಜ್ ನಮಗೆ ಗೊತ್ತಾಗೋದಿಲ್ಲ. ಅವ್ರು ಏನ್ ಮಾತಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಸೊಲ್ಯೂಷನ್ ಯಾವ ರೀತಿ ಕ್ಲಿಯರ್ ಮಾಡ್ಕೊಳ್ಳೋದು. ಸೊ ಅಲ್ಲೋಗಿ ಸುಮ್ಮನೆ ನಾವು ಗೊತ್ತಿಲ್ಲದೆ ತರ ನಿಂತ್ಕೋಬೇಕಾಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಈ ಒಂದು ಪ್ರಾಬ್ಲಮ್ ಬೇಡ. ಅಕೌಂಟ್ ಅನ್ನ ಯೂಸ್ ಮಾಡದಿರೋದೇ ಬೆಸ್ಟ್ ಆಪ್ಷನ್ ಸದ್ಯಕ್ಕೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮಗೆ ಕೆಲವೊಂದಷ್ಟು ಜನಕ್ಕೆ ಡೌಟ್ಸ್ ಇದ್ದೇ ಇರುತ್ತೆ, ಮುಂದೆ ಪ್ರಾಬ್ಲಮ್ ಆಗುತ್ತಾ, ಪೊಲೀಸ್ ನೋಟಿಸ್ ಏನಾದ್ರು ಬರುತ್ತಾ ಅಂತ ಕೇಳ್ಬೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗೆ ನಿಮ್ದು ಲೇಯರ್ 1 ಆದ್ರೆ ತುಂಬಾ ತಲೆ ಕೆಡಿಸ್ಕೋಬೇಕಾಗುತ್ತೆ. ಬಟ್ ಲೇಯರ್ 2, 3 ಇದ್ರ ಮೇಲೆ ಎಷ್ಟೇ ಲೇಯರ್ ಬಂದ್ರು ಕೂಡ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಸೊ ಯಾರೋ ಕಂಪ್ಲೇಂಟ್ ಮಾಡಿದಾಗ ಈ ರೀತಿ ಫ್ರೀಸ್ ಆಗುತ್ತೆ. ಇವಾಗ ನನ್ನ
ಒಂದು ಕೇಸ್ ಯಾವ ರೀತಿ ಆಗಿದೆ ಅಂತಂದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ನಾನು ಯಾವುದೇ ರೀತಿಯಾದ ಒಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡಿಲ್ಲ. ಬಟ್ ನಮ್ಮ ಒಂದು ಫ್ರೆಂಡ್ಸ್ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡಿ ಆ ಒಂದು ಅಮೌಂಟ್ ಅನ್ನ ನನಗೆ ಕಳಿಸಿದಾಗ ಆ ಒಂದು ಅಮೌಂಟ್ ನನ್ನ ಹತ್ರ ಉಳ್ಕೊಂಡಾಗ ಈ ರೀತಿ ಲೀನ್ ಆಗೋ ಚಾನ್ಸಸ್ ಇರುತ್ತೆ. ಸದ್ಯಕ್ಕೆ ನನಗೆ ಇದೇ ರೀತಿ ಪರಿಸ್ಥಿತಿ ಆಗಿರುವಂತದ್ದು. ಸೊ ನಿಮಗೂ ಕೂಡ ಈ ರೀತಿ ಪ್ರಾಬ್ಲಮ್ ಆಗಿರುತ್ತೆ. ನೀವು ಸೇಫ್ ಆಗಿರ್ಬೇಕು ಅಂತಂದ್ರೆ ಆ ಒಂದು ಅಕೌಂಟ್ ಅನ್ನ ಯೂಸ್ ಮಾಡಬೇಡಿ. ಅಕಸ್ಮಾತ್ ನೀವು ಶೇರ್ಸ್ ಅಲ್ಲಿ ಅಥವಾ ಕ್ರಿಪ್ಟೋದಲ್ಲಿ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿದೀನಿ, ಈ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಕೊಟ್ಟಿದ್ದೀನಿ ಅಂತಂದ್ರೆ ದಯವಿಟ್ಟು ಆ ಒಂದು ಅಕೌಂಟ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ ಎಲ್ಲ ಒಂದು ಪ್ಲಾಟ್ಫಾರ್ಮ್ ಅಲ್ಲೂ ಇದ್ದೇ ಇರುತ್ತೆ. ನೀವು ಸ್ಯಾಲರಿ ಅಕೌಂಟ್ ಅರೆ ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ. ಸದ್ಯಕ್ಕೆ ಆ ಒಂದು ಅಕೌಂಟ್ ಅನ್ನ ಯೂಸ್ ಮಾಡ್ಕೋಬೇಡಿ. ಆ ಒಂದು ಅಕೌಂಟ್ ಒಂಥರ ವೈರಸ್ ಇದ್ದಂಗೆ, ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾನೆ ಇರುತ್ತೆ. ನೀವು ಸೇಫ್ ಆಗಿ ಬ್ಯಾಂಕ್ ಅಕೌಂಟ್ ಅನ್ನ ಯೂಸ್ ಮಾಡಬೇಕು ಅಂತಂದ್ರೆ ಹೊಸದಾಗಿ ಒಂದು 2 ಬ್ಯಾಂಕ್ ಅಕೌಂಟ್ ಅನ್ನ ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಒಂದು ಅಕೌಂಟ್ ಅನ್ನ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ ಆಗಿರ್ಬೋದು, ಯಾರು ಕೂಡ ಶೇರ್ ಮಾಡಕ್ ಹೋಗ್ಬೇಡಿ. UPI ಗೆ ಬೇರೆ ಅಕೌಂಟ್ ಅನ್ನ ಯೂಸ್ ಮಾಡಿ. ನೀವು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಸ್ಯಾಲರಿ ಬರ್ತಾ ಇದೆ ಇದಕ್ಕೆ ಬೇರೆ ಅಕೌಂಟ್ ಅನ್ನ ಯೂಸ್ ಮಾಡಿ. ಒಂದು ಅಕೌಂಟ್ ಅನ್ನ ಕಂಪ್ಲೀಟ್ ಆಗಿ ಪ್ರೈವೇಟ್ ಆಗಿ ಯೂಸ್ ಮಾಡಿ. ನೀವು ಅಮೌಂಟ್ ಅನ್ನ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಡಬೇಕು ಅಂತಂದ್ರೆ ಇದನ್ನ ಪ್ರೈವೇಟ್ ಆಗಿ ಮೇಂಟೈನ್ ಮಾಡಿ. ಇದನ್ನ ಎಲ್ಲೂ ಕೂಡ ಶೇರ್ ಮಾಡಕ್ ಹೋಗ್ಬೇಡಿ. ಯಾವ ಒಂದು ಗೇಮಿಂಗ್ ಅಕೌಂಟ್ ಅಲ್ಲಿ, ಗ್ಯಾಮ್ಲಿಂಗ್ ಅಲ್ಲಿ ಎಲ್ಲೂ ಕೂಡ ವಿಡ್ರಾಲ್ಸ್ ಅನ್ನ ಮಾಡಕ್ ಹೋಗ್ಬೇಡಿ. ಈ ರೀತಿ ನೀವು ಸೇಫ್ ಆಗಿ ಅಕೌಂಟ್ ಅನ್ನ ಯೂಸ್ ಮಾಡಬಹುದು ಹೊರತು ನೀವು ಬೇರೆ ಕಡೆ ಎಲ್ಲ ಡೀಟೇಲ್ಸ್ ಅನ್ನ ಶೇರ್ ಮಾಡ್ತಾ ಇದ್ದೀರಾ, ಆ ಒಂದು ಲೋನ್ ಆ್ಯಪ್ ಕೊಡ್ತಾ ಇದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ UPI ಮುಖಾಂತರ ಶೇರ್ ಮಾಡ್ಕೊಳ್ತಾ ಇದ್ದೀರಾ, UPI ಮುಖಾಂತರ ಅಮೌಂಟ್ ಕಳಿಸ್ಕೊಳ್ತಾ ಇದ್ದೀರಾ, ಈ ರೀತಿ ಅಂದ್ರೆ ನೀವು ಖಂಡಿತವಾಗ್ಲೂ ಕೂಡ ಸೇಫ್ ಆಗಿರೋದಿಲ್ಲ. ಸೊ ನಾನು ಹೇಳ್ತಾ ಇರೋದಷ್ಟೇ, ನೀವು ಸೇಫ್ ಆಗಿರಬೇಕು ಅಂತಂದ್ರೆ ಅಕೌಂಟ್ ಅನ್ನ ಅವಾಯ್ಡ್ ಮಾಡಿ. ಸೊ ಹೊಸ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಒಂದು ಅಕೌಂಟ್ಸ್ ಅನ್ನ ಯಾರು ಕೂಡ ಶೇರ್ ಮಾಡಕ್ ಹೋಗ್ಬಿಡಿ. ನಿಮ್ಮ ಒಂದು ಪರ್ಸನಲ್ ಕೆಲಸಗಳಿಗೆ ಮಾತ್ರ ಯೂಸ್ ಮಾಡಿ. ಸೊ ಸೇಫ್ ಅನ್ಸುವಂತ ಕೆಲಸಗಳಿಗೆ ಮಾತ್ರ ಯೂಸ್ ಮಾಡಿ. ಅವಾಗ ನೀವು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಅಮೌಂಟ್ ಅನ್ನ ಇಡಬಹುದು. ಇಲ್ಲ ಅಂತಂದ್ರೆ ನಾರ್ಮಲ್ ಅಕೌಂಟ್ ಅಲ್ಲಿ ನೀವು ಅಮೌಂಟ್ ಅನ್ನ ಇಟ್ಟು ಅಲ್ಲಿ ವಿಡ್ರಾ ಮಾಡ್ತೀರಾ, ಇಲ್ಲಿ ವಿಡ್ರಾ ಮಾಡ್ತೀರಾ, ಫ್ರೆಂಡ್ಸ್ ಹತ್ರ UPI ಮುಖಾಂತರ ನೀವು ಅಮೌಂಟ್ ಅನ್ನ ಕಳಿಸ್ಕೊಳ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಇವತ್ತಿನ ಕಾಲಕ್ಕೆ ಸೇಫ್ ಇರೋದಿಲ್ಲ ನಿಮ್ಮ ಒಂದು ಅಮೌಂಟ್. ನೀವು ನಿದ್ದೆ ಮಾಡಿ ಎದ್ದೋ ಅಷ್ಟರಲ್ಲಿ ನಿಮ್ಮ ಒಂದು ಅಮೌಂಟ್ ಲೀನ್ ಆಗಿರ್ಬೋದು ಅಥವಾ ಅಕೌಂಟ್ ಫ್ರೀಸ್ ಆಗಿರ್ಬೋದು, ಈ ರೀತಿ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಸೇಫ್ ಆಗಿ ಅಕೌಂಟ್ ಅನ್ನ ಯೂಸ್ ಮಾಡಿ. ಲೀನ್ ಸಂಬಂಧಪಟ್ಟಂಗೆ ಯಾರು ಕೂಡ ಕಮೆಂಟ್ಸ್ ಅನ್ನ ಮಾಡಕ್ ಹೋಗ್ಬೇಡಿ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಅನ್ನ ಮಾಡಕ್ ಹೋಗ್ಬೇಡಿ. ಸೊ ನನಗೆ ಗೊತ್ತಿರುವಂತ ವಿಷಯಗಳನ್ನ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲರದು ಸೇಮ್ ಕಮೆಂಟ್ ಆಗಿರುತ್ತೆ, ಲೀನ್ ಆಗ್ಬಿಟ್ಟಿದೆ, ಏನ್ ಮಾಡೋದು ಮುಂದೆ, ಇದೇ ರೀತಿ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಾನು ವಿಡಿಯೋ ಮುಖಾಂತರ ಸೊಲ್ಯೂಷನ್ ತಿಳಿಸ್ಕೊಡೋಣ, ನನಗಾಗಿರುವಂತ ಪ್ರಾಬ್ಲಮ್ ಅನ್ನು ಕೂಡ ಹೇಳ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಂದು ಅಗೇನ್ ಲೀನ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ನಾನು ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ನೀವು ಕೂಡ ಇದೇ ಒಂದು ಕೆಲಸವನ್ನು ಮಾಡಿ. ಹೊಸ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಡಿ. ಅದನ್ನ ಪ್ರೈವೇಟ್ ಆಗಿ ಇಟ್ಕೊಂಡು ಮೇಂಟೈನ್ ಮಾಡಿ. ಸೊ ನೀವೆಲ್ಲರೂ ಪೇ ಮಾಡಬೇಕು, ಶಾಪಿಂಗ್ ಮಾಡಬೇಕು, ಅಲ್ಲಿ ಮಾತ್ರ ಮಾಡಿ. ಫ್ರೆಂಡ್ಸ್ ಗೆ ಯಾವುದೇ ಕಾರಣಕ್ಕೂ ಕೂಡ ಅಕೌಂಟ್ ಡೀಟೇಲ್ಸ್ ಅನ್ನ ಶೇರ್ ಮಾಡಕ್ ಹೋಗ್ಬೇಡಿ. ಯಾರು ಕೂಡ ಶೇರ್ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ನೀವು ಸರಿ ಇದ್ರು ಕೂಡ ನಿಮ್ಮ ಒಂದು ಫ್ರೆಂಡ್ಸ್ ಸರಿ ಇರ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಅವರು ಇವಾಗ IPL ಅಥವಾ ಬೇರೆ ಒಂದು ಕ್ರಿಕೆಟ್ ಬೆಟ್ಟಿಂಗ್ ಆಗಿರ್ಬೋದು, ಯಾವುದೋ ಒಂದು ಬೆಟ್ಟಿಂಗ್ ಅನ್ನ ಆಡಿ ಅಮೌಂಟ್ ಅನ್ನ ವಿಡ್ರಾ ಮಾಡಿ ನಿಮ್ಗೆ ಕಳಿಸುವಂತ ಚಾನ್ಸಸ್ ಇವತ್ತಿನ ಕಾಲಕ್ಕೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಯಾರು ಕೂಡ ಅಕೌಂಟ್ ಅನ್ನ ಶೇರ್ ಮಾಡಕ್ ಹೋಗ್ಬಿಡಿ. ಪ್ರೈವೇಟ್ ಆಗಿ ಇಟ್ಕೊಳ್ಳಿ. UPI ಅಂತಾನೆ ಒಂದು ಅಕೌಂಟ್ ಅನ್ನ ಯೂಸ್ ಮಾಡಿ ಅಥವಾ ನಿಮ್ಮ ಒಂದು ಪರ್ಸನಲ್ ಕೆಲಸಗಳಿಗೆ ಅಂತಾನೆ ಒಂದು ಅಕೌಂಟ್ ಅನ್ನ ಯೂಸ್ ಮಾಡಿ. ಈ ರೀತಿ ಆದ್ರೆ ಮಾತ್ರ ನೀವು ಕಂಪ್ಲೀಟ್ ಆಗಿ ಸೇಫ್ ಆಗಿರ್ತೀರಾ. ನಿಮ್ಮ ಒಂದು ದುಡ್ಡು ಕೂಡ ಸೇಫ್ ಆಗಿರುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಸೇಫ್ ಇರೋದಿಲ್ಲ. ಸೊ ಈ ಒಂದು ವಿಷಯನ ತಿಳಿಸ್ಕೊಡ್ಬೇಕು, ನಿಮ್ಗೆ ಹೇಳ್ಬೇಕು ಅಂತಾನೆ ಈ ಒಂದು ವಿಡಿಯೋನ ಮಾಡಿದೆ. ನನ್ನ ಒಂದು ಚಾನಲ್ ಅಲ್ಲಿ ವಿಡಿಯೋಸ್ ಬರ್ತಾ ಇರಲಿಲ್ಲ, ಯಾಕಂತಂದ್ರೆ ಯೂಟ್ಯೂಬ್ ಅಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿತ್ತು. ಅದಕ್ಕೋಸ್ಕರ ವಿಡಿಯೋಸ್ ಮಾಡಕ್ ಆಗಿರ್ಲಿಲ್ಲ. ಇನ್ ಮುಂದೆ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡ್ತೀನಿ. ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಲೀನ್ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಕಮೆಂಟ್ಸ್ ಅನ್ನ ಮಾಡಕ್ ಹೋಗ್ಬಿಡಿ. ಯಾಕಂತಂದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ಕರೆಕ್ಟ್ ಆಗಿರುವಂತ ಸೊಲ್ಯೂಷನ್ ಇಲ್ಲ. ಒಂದು ಎಕ್ಸಾಕ್ಟ್ ಸೊಲ್ಯೂಷನ್ ಸಿಕ್ತು ಅಂತಂದ್ರೆ ನಾನೇ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.